ಇನ್ನು 5 ಗ್ಯಾರಂಟಿಗಳ ಮೂಲಕ ಜನರ ಮನಗೆಲ್ಲೋ ಪ್ರಯತ್ನ ಮಾಡಿರುವಂತಹ ಸರ್ಕಾರ ಇದೀಗ ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಜನರ ಸಮಸ್ಯೆ ಆಲಿಸುವ ಮೂಲಕ ಮನಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ನಿಮ್ಮ ಸಹಕಾರ ಅನ್ನೋ ವಾಕ್ಯದ ಅಡಿ ಜನರ ಸಮಸ್ಯೆ ಆಲಿಸೋದಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜನರ ಕಷ್ಟವನ್ನ ಆಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಜನರ ದೂರು ಆಲಿಸಿದ ಡಿಸಿಎಂ ಡಿಕೆ ಮುಂದೆ ಸಾಲು ಸಾಲು ದೂರು ಇಟ್ಟ ಬಿಜೆಪಿ ಶಾಸಕರು. ಸಾವಿರಾರು ಸಮಸ್ಯೆ, ನೂರಾರು ದೂರು. ನಮಗೂ ಸಮಸ್ಯೆ ಇದೆ, ನಮ್ಮ ಜಮೀನು ವ್ಯಾಜ್ಯ ಬಗೆಹರಿದಿಲ್ಲ. ಹೀಗೆ ಸಾವಿರಾರು ಜನ ಇವತ್ತು ಡಿಸಿಎಂ ಡಿಕೆ ಮುಂದೆ ಅಹವಾಲು ತೋಡಿಕೊಂಡರು. ಕಾಂಗ್ರೆಸ್ ಸರ್ಕಾರ ಎಂದಿನಿಂದ ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ನಿಮ್ಮ ಸಹಕಾರ ಕಾರ್ಯಕ್ರಮದಡಿ ಡಿಸಿಎಂ ಡಿಕೆ ಶಿವಕುಮಾರ್ ಸಾವಿರಾರು ದೂರುಗಳನ್ನ ಸ್ವೀಕರಿಸಿದ್ರು. ಕೆಆರ್ ಪುರಂ ಮತ್ತು ಮಹದೇವಪುರ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳನ್ನ ಬಗೆಹರಿಸೋ ಭರವಸೆ ನೀಡಿದ್ರು. ಇವತ್ತು 2 ಕ್ಷೇತ್ರಗಳಿಂದ ಬರೋಬ್ಬರಿ 3431 ದೂರುಗಳನ್ನ ಸ್ವೀಕರಿಸಲಾಯಿತು. ಈ ಪೈಕಿ ಖಾತೆ, ಕಂದಾಯ, ಜಮೀನು ವ್ಯಾಜ್ಯಗಳ ದೂರು, ಗ್ಯಾರಂಟಿ ಯೋಜನೆಗಳ ಸಂಬಂಧಿಸಿದ ದೂರುಗಳೇ ಹೆಚ್ಚಿದ್ದವು. ಈ ಕುರಿತು ಮಾತನಾಡಿದ ಡಿಕೆ ಶಿವಕುಮಾರ್, 2 ಕ್ಷೇತ್ರಗಳ ಸಮಸ್ಯೆ ಕುರಿತು ಅಹವಾಲು ಸ್ವೀಕರಿಸಿದ್ದೇವೆ. ಎಲ್ಲ ಅರ್ಜಿಗಳನ್ನ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸಿ ಬಗೆಹರಿಸುವ ಕೆಲಸ ಮಾಡ್ತೀವಿ ಅಂದ್ರು. ಪಕ್ಷ ಭೇದವನ್ನು ಮರೆತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನರ ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಇವೆಲ್ಲ ರಿಜಿಸ್ಟರ್ ಮಾಡಿ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗ್ತದೆ. ಎಷ್ಟು ಮಟ್ಟಿಗೆ ನಾವು ಬಗೆಹರಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕಾನೂನು ಚೌಕಟ್ಟಿನಲ್ಲ ಕೂಡ ನಾವು ಬಗೆಹರಿಸ್ತೇವೆ. ವಿಶೇಷ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕರಾದ ಭೈರತಿ ಬಸವರಾಜ್ ಹಾಗೂ ಮಂಜುಳಾ ಅರವಿಂದ ಲಿಂಬಾವಳಿ ಕೂಡ ಬಂದಿದ್ರು. ಈ ವೇಳೆ ಇಬ್ಬರು ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳ ಸಾಲು ಸಾಲು ಸಮಸ್ಯೆಗಳು ಹಾಗೂ ಅವುಗಳಿಗೆ ಕೂಡಲೇ ಪರಿಹಾರ ಒದಗಿಸಿ ಕೊಡಬೇಕೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ಮನವಿ ಮಾಡಿದ್ರು. ಇವತ್ತು ಕುಡಿಯಲು ನೀರಿನ ಹಾಹಾಕಾರ ಬಹಳಷ್ಟು ಕಾಡ್ತಾ ಇದೆ. ಅದಕ್ಕೆ ಸೂಕ್ತವಾದಂತ ಅನುದಾನವನ್ನು ಒದಗಿಸಬೇಕು. ಒಟ್ಟಿನಲ್ಲಿ ಕೆಆರ್ ಪುರಂನ ಐಟಿಐ ಗ್ರೌಂಡ್ ನಲ್ಲಿ ನಡೆದ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ನಿಮ್ಮ ಸಹಕಾರ ಕಾರ್ಯಕ್ರಮ ಸದ್ಯಕ್ಕಂತೂ ಯಶಸ್ವಿಯಾಗಿದೆ. ಆದರೆ ಎಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತವೆ ಎಂಬುದೇ ಸದ್ಯದ ಪ್ರಶ್ನೆ. ಅನಿಲ್ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.